ಮೀಡಿಯಾದಂತೂ ಇದ್ದಿದ್ದು ಲಾಂಗ್ ಟರ್ಮ್ ಯೋಜನೆಗಳೇನಿದ್ದಾವ ಯಾವುದನ್ನು ಮಾಡಿದ್ರೆ ಇವತ್ತಿನ ಸಿದ್ದರಾಮಯ್ಯನವರಿಗೆ ಗುಡ್ ಗವರ್ನೆನ್ಸ್ ಆಗ್ತದೆ ಅನ್ನುವಂಥದ್ದು ಹೇಳಬೇಕಾಗಿದೆ. ನಾವು ಅವರೆಲ್ಲ ಹೇಳಿದ್ದಕ್ಕೆ ವಿರೋಧ ಮಾಡೋದು ಇದು ಮಾಡೋದು ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನಿರುದ್ಯೋಗ ಸಮಸ್ಯೆ ಅದ, ದೊಡ್ಡ ಸಮಸ್ಯೆ ಇದೆ ಯುವಕರಲ್ಲೇ. ಇದರ ಬಗ್ಗೆ ನಾವು ಏನು ಚರ್ಚೆ ಮಾಡ್ತಾಯಿದ್ವಿ? ಉದ್ಯೋಗ ಸೃಷ್ಟಿ ಮಾಡೋದು ಯಾವ ಕ್ಷೇತ್ರದಿಂದ ಯಾಕೆ ನಾವು ಡಿಸ್ಕಷನ್ ಮಾಡ್ತಾಯಿಲ್ಲ? ಹೆಚ್ಚು ಉದ್ಯೋಗ ಕೊಡುವಂಥ ಕ್ಷೇತ್ರ ಯಾವುದು ಅಂತ ನಾವು ಯಾಕೆ ತೋರಿಸ್ತಾ ಇಲ್ಲ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ. ನಾವು ಪ್ರಶ್ನೆ ಮಾಡಬೇಕಲ್ಲ ಜನರ ಪರವಾಗಿ. ನಾವು ನಿಜವಾಗಿ ಜನರ ಪರವಾಗಿ ಒಂದು ಮೀಡಿಯಾಗಳು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಸಣ್ಣ ಪ್ರಶ್ನೆ ಭಾಳ ಸಲ ಕಾಡ್ತದೆ. ಇದು ಭಾಳ ಮುಖ್ಯವಾದ ಪ್ರಶ್ನೆನೂ ಹೌದು. ಯಾವ ಕ್ಷೇತ್ರದಲ್ಲೇ ನಾವು ಉದ್ಯೋಗಗಳಿದ್ದಾವೆ ಅದನ್ನು ಹೇಳಬೇಕು ಸರ್ಕಾರಕ್ಕೆ. ನಾವು ಹಿಂಗೆ ಮಾಡಿರಿ, ಈ ರೀತಿ ಹೋಗ್ರಿ ಅಂತೇಳಿ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಇತ್ತಿಂದ್ರೆ ಮಾತಾಡಿದ್ದೀನಿ, ದೊಡ್ಡ ಇಶ್ಯೂ ಮಾಡಿ ಪ್ರಿಂಟ್ ಮೀಡಿಯಾದಲ್ಲಿ ಫ್ರಂಟ್ ಪೇಜ್ ಮೇಲೆ ತೊಗೊಂಡ್ಬಂದು ಮತ್ತು ನಮ್ಮಂಥ ಈ ಮೀಡಿಯಾ ಹೌಸ್ಗಳು ಮುಂಜಾನೆ ಸಾಯಂಕಾಲ ಚರ್ಚೆ ಮಾಡೋದು ಎಷ್ಟು ಸರಿ. ಯಾರು ಮುಖ್ಯಮಂತ್ರಿ ಆದರೆ ಏನಾಗುವುದು ರೀ? ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದರೆ ಸ್ವರ್ಗ ಬಂದು ಇಳಿಯೋದಿಲ್ಲ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದ್ರೆ ನರಕ ಹುಟ್ಟೋದಿಲ್ಲ. ಯಾರು ಬಂದರು ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ, ಅವ್ರ ಕಡೆ ಕೆಲಸದ ವ್ಯವಸ್ಥೆ. ಒಬ್ಬ ಮಾರ್ಗದರ್ಶಕ ಅಥವಾ ಜನಕ್ಕೆ ಏನು ಬೇಕಾಗಿದೆ ಅದನ್ನು ಕೆಲಸ ಮಾಡಿಸುವಂಥ ಒಬ್ಬ ಗವರ್ನೆನ್ಸ್. ಈಗಾಗಲೇ ಮೋದಿಜಿಯವರು ಈ ಹಿನ್ನೆಲೆಯಲ್ಲಿ ಸೋತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟದಲ್ಲೂ ಈ ಮೀಡಿಯಾಗಳು ತಿಳ್ಕೊಬೇಕಾಗಿದೆ. ಹಿಂದಿನ ತೊಂದರೆ ಕೊಡುವಂಥದ್ದು ಇವತ್ತು ಏನೋ ರಾಮನ ಹೆಸರು ಇಡೋದು, ಮತ್ತೇನೋ ಹೆಸರು ಇಡೋದು. ಇವತ್ತು ಮೋದಿಜಿಯವರು ಗೆಲ್ಲೋ ಪ್ರಯತ್ನ ನಡೆಸಿದ್ದಾರೆ, ಆದರೆ ಎಲ್ಲಿವರೆಗೆ ಅಂತದ್ದು ಗ್ಯಾರಂಟಿಗಳು ಕೊಡ್ಬೋದು ಹೋಗೋದು ಎಲ್ಲಿವರೆಗೆ? ಕೇಜ್ರಿವಾಲ್ ಆಗಿರ್ಬೋದು, ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತಾಗಿರ್ಬೋದು, ಎಲ್ಲಿವರೆಗೆ ಇದೆಲ್ಲ? ಖಜಾನೆ ದುಡ್ಡು ಇರೋರಿಗೆ, ಟ್ಯಾಕ್ಸ್ ತುಂಬ ಶಕ್ತಿ ಇರೋರಿಗೆ. ಟ್ಯಾಕ್ಸ್ ತುಂಬ ಶಕ್ತಿನ ಜನಕ್ಕೆ ಇರಲಿಲ್ಲ ಅಂದ್ರೆ ನೀವೇನು ಮಾಡೋದ್ರಿ? ಕೊಳ್ಳೋ ಶಕ್ತಿನ ಸತ್ತು ಹೋಗ್ತಂದ್ರೆ, ಕೊಳ್ಳುವಂಥ ಒಂದು ಶಕ್ತಿ ಇಲ್ಲ ಅಂದರೆ ನೀವು ಟ್ಯಾಕ್ಸ್ ಯಾರ ಮೇಲೆ ತೊಗೊಳೋರು? ಈಗ ಆಹಾರ ಮೇಲೆ ತೊಗೊಳ್ತಾ ಇದ್ದೀರಿ, ಮೊಸರು ಮೇಲೆ ತೊಗೊಳ್ತಾ ಇದ್ದೀರಿ, ಉಪ್ಪಿನ ಮೇಲೆ ತೊಗೊಳ್ತಾ ಇದ್ದೀರಿ, ನೀರಿನ ಮೇಲೆ ತೊಗೊಳ್ತಾ ಇದ್ದೀರಿ, ಯಾವ ರೀತಿ ದಿನನಿತ್ಯ ಬಳಕೆ ಎಲ್ಲ ವಸ್ತು ಮೇಲೆ ತೊಗೊಳ್ತಾ ಇದ್ದೀರಿ. ಎಣ್ಣೆ, ಬೆಣ್ಣೆ, ತುಪ್ಪ ಇವತ್ತು ಮೇಲೆ ತೊಗೊಳ್ತಾ ಇದ್ದೀರಿ. ಇನ್ನು ಎಲ್ಲಿ ತೊಗೊಳೋರು ನೀವು ಟ್ಯಾಕ್ಸನ್ನು? ಯಾಕಂದ್ರೆ ನಮಗೆ ದುಡ್ಡೇ ಇಲ್ಲ ಅಂದರೆ ನೀವು ಎಲ್ಲಿ ತೊಗೊಳೋರು? ಅದಕ್ಕೆ ದುಡ್ಡು ಹುಟ್ಟುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಅದನ್ನು ಯತೀಂದ್ರ ಅವರಾದರೂ ಅಂಥವ್ರು ಯತೀಂದ್ರ ಬುದ್ಧಿವಂತ ಡಾಕ್ಟರ್